ನಾನು ಒಂದು ಮಾತು ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಹಾಗೇ ನಾವು ನೋಡಿದ್ರೆ ಮಾತಾಡಿದ್ರೆ ಒಂದು ತಪ್ಪು, ಮಾತಾಡಲಿಲ್ಲ ಅಂದರೆ ಇನ್ನೊಂದು ತಪ್ಪು, ಆ ಭಾವನೆನ ಬಿಟ್ಬಿಡೋಣ. ಈ ಹಿಂದೆ ಕೊರೋನಾ ಯಾಕೆ ಬಂತು ಅಂತಂದ ಕೇಳಿ ಕೊರೋನಾ ಮೇಲೆ ಕೇಸ್ ಹಾಕ್ಬೋದಾ ನಾವು? ನೋಡಿರಿ ಒಂದು ಸರಿ ಯೋಚನೆ ಮಾಡಿರಿ. ಕೊರೋನಾ ಯಾಕೆ ಬಂತು ಅಂತ ಅದ್ರ ಮೇಲೆ ಒಂದು ಕೇಸ್ ಯಾಕೆ ಹಾಕ್ಬಾರ್ದು ನಾವು? ನಮ್ಮಲ್ಲೇ ಇದ್ದಿತ್ತಾನೆ ಅಲ್ವಾ? ಚೈನಾ ಬಲಿಷ್ಠ, ಜಾಸ್ತಿ ನಾವು ಎಗರಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಬಿಟ್ಬಿಟ್ಟು ಇದು ಬದುಕು. ಮುಂದೆ ಹೋಗ್ತಾ 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 ಎಲ್ಲರೂ ತಿದ್ಕೊತಾರೆ. ಈಗ ಮಾಡಿ ಆಗಿದ್ದಕ್ಕೆ ನಾವು ಅದನ್ನು ದೊಡ್ಡದಾಗಿ ಭಾವಿಸ್ದಿರ ಎಲ್ಲ ಒಂದು ಕಡೆ ಕ್ಷಮೆಯನ್ನು ಒಂದು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ಚಿತ್ರ ನಿರ್ಮಾಪಕ, ನಿರ್ದೇಶಕ, ಹಾಗೆ ಚಿತ್ರತಂಡ, ಇಡೀ ಚಿತ್ರತಂಡನ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಆ ನಿರ್ಮಾಪಕರ ಗತಿ ಏನಾಗುತ್ತೆ? ಎಲ್ಲೋ ಒಂದು ಕಡೆ ಅಲ್ಲೋಲ ಕಲ್ಲೋಲ ಆದರೆ ಅವ್ರು ಹಾಕಿರೋ ಬಂಡವಾಳ, ತನ್ನ ಮನೆ ಸಂಸಾರ, ಹೆಂಡತಿ, ಮಕ್ಕಳು ಏನಾಗ್ಬೋದು ಅನ್ನುವಂಥದ್ದು ಯೋಚನೆ ಮಾಡಿ ಏನಾದರೂ ಮಾಡಿರಿ. ಇಲ್ಲಿ ಕನ್ನಡ ಉಳಿಬೇಕು. ನಮ್ಮನ್ನು ನಾವೇ ತೆಗೆದುಕೊಂಡು, ನಮ್ಮನ್ನು ನಾವೇ ಬೈಕೊಂಡು, ನಮ್ಮನ್ನು ನಾವೇ ಇದು ಮಾಡಿಕೊಂಡು ಮೂರನೇವರಿಗೆ ನಾವು ತುತ್ತಾಗೋ ಥರ ಆಗಬಾರ್ದು. ತಮಿಳ್ನಾಡಿನಲ್ಲಿ ನೋಡ್ರಿ, ಜಲ್ಲಿಕಟ್ಟು ಅಂದ ತಕ್ಷಣವೇ ಯಾವ ರೀತಿ ನಿಂತ್ಕೊಂಡ್ರು ಅವರು. ಬರ್ತೀಯಾ ಇಲ್ಲಿ ಮಾತಾಡ್ಬಿಡ್ತೀಯಾ ಮೈಕ್ ಹಿಡ್ಕೊಂಡು, ಅದು ಹೆಂಗೆ ಮಾತಾಡ್ತೀಯ ಅಂತಂತ ಹೇಳುವಷ್ಟು ಗುಂಡಿಗೆ ಹೆಂಗಿದೆ ನೋಡಿದ್ರಾ? ಆ ಥರ ನಮ್ಮವರು ನಾವು ನಮಗೂ ಅಷ್ಟೇ ಧೈರ್ಯ ಇರಬೇಕು. ಕನ್ನಡ ಅಂತಕ್ಕಂಥದ್ದು ಒಬ್ಬರಿಗೆ, ಇಬ್ಬರಿಗೆ, ಮೂವರಿಗೆ ಇದು ಮೀಸಲಲ್ಲ. ಇದು ಇಡೀ ನಾಡು. ಇದರಲ್ಲೊಬ್ಬ ಬಡವ, ಕಡು ಬಡವ, ನಿರ್ಗತಿಕ ಎಲ್ಲರೂ ಸೇರಿದ್ದಾರೆ. ಅವ್ರದ್ದು ಕೂಡ ಹಣ ನಮಗೆ ಸೇರಿದೆ. ನೀವೆಲ್ಲರೂ ಕೊಟ್ಟು ಭಿಕ್ಷೆನೇ ನಾವು ಜೀವನ ಮಾಡಿದ್ದೀವಿ. ಇದಕ್ಕೆ ಮೇಲೆ ನಾವು ಇದನ್ನು ಹೇಗೆ ಹೇಳೋಕ್ಕೆ ಸಾಧ್ಯ? ಅದು ಎಲ್ರಿಗೂ ಅರ್ಥ ಆಗಿರುತ್ತೆ. ದಯವಿಟ್ಟು ಈ ನೋವಾಗ್ತಕ್ಕಂಥ ವಿಷಯಗಳನ್ನ ಯಾರೂ ಇದು ಮಾಡೋಕ್ಕೆ ಹೋಗ್ಬಿಡ್ರಿ. ಒಳ್ಳೆಯದಾಗಲಿ. ಇವತ್ತಿನ ಪರಿಸ್ಥಿತಿನಲ್ಲಿ 100 ಚಿತ್ರಕ್ಕೆ ಯಾವುದೋ 1-2 ಯಶಸ್ಸುಗೊಳ್ತಾ ಇದೆ. ಅದಕ್ಕೂ ನಾವು ಕಲ್ಲು ಹಾಕೋಬಿಟ್ರೆ ಅದು ತಪ್ಪಾಗತ್ತೆ. ಹಾಗೆ ಮಾಡ್ದಿರ ನಾವು ಕೈ ಜೋಡಿಸಿ ಇದನ್ನು ಮುಂದುವರಿಸ್ಬೇಕು. ಇವರೇ ಆಗಲಿ, ಯಾರಿಗೇ ಆಗಲಿ, ಎಲ್ಲರಿಗೂ ನಮ್ಮ ಪ್ರೋತ್ಸಾಹ ಹಾಗೇ ಇರಬೇಕು.